ನಮಸ್ಕಾರ ಎಲ್ರಿಗೂ. ನೋಡಿ, ನಾವಿವತ್ತು ಸ್ವಲ್ಪ ಕರ್ಮದ ವಿಚಾರವಾಗಿ ತಿಳ್ಕೊಳ್ಳೋಣ. ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ, ಮನುಷ್ಯನಿಗೆ ಸುಮಾರು ಜನ್ಮಗಳು ಇರ್ತವೆ. ಎಷ್ಟೋ ಜನ್ಮಗಳು ಎತ್ತಿ 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 ಈ ಮನುಷ್ಯ ಜನ್ಮಕ್ಕೆ ಬಂದಿರ್ತೀವಿ. ಮನುಷ್ಯ ಜನ್ಮದಲ್ಲೇ ಇದು ನಮ್ಮದು ಎಷ್ಟೋ ಜನ್ಮ ಆಗಿರುತ್ತೆ ಅಂತ ಎಲ್ಲ ಹೇಳ್ತಾರೆ. ಕರ್ಮ ಥಿಯರಿ ಕಾನ್ಸೆಪ್ಟ್ ಏನಂದರೆ, ನೋಡಿ, ನಾವು ಸಂಚಿತ ಕರ್ಮ ಅಂತ ತಾಂತೀವಿ. ಸಂಚಿತ ಕರ್ಮ ಅಂದರೆ ಇದುವರೆಗೂ ನಮ್ಮ ಎಷ್ಟು ಜನ್ಮಗಳು ನಾವು ಎತ್ತು ಬಂದಿದ್ದೀವೋ ಅಷ್ಟು ಇಂದ್ಲು ಜನ್ಮಗಳ್ದು ನಾವು ಮಾಡಿರೋ ಅಂತಹ ಕೆಲಸಗಳು, ಒಳ್ಳೆಯ ಕೆಲಸಗಳಾಗಲಿ ಕೆಟ್ಟ ಕೆಲಸಗಳಾಗಲಿ, ಅದರದ್ದೆಲ್ಲ ಒಂದು ಸ್ಟೋರೇಜ್ ಇರುತ್ತೆ, ಒಂದು ದೊಡ್ಡ ಸಮುದ್ರ ಇರುತ್ತೆ ನಮ್ಮದೇ. ಅದನ್ನು ನಾವು ಸಂಚಿತ ಕರ್ಮ ಅಂತ ಕರಿತೀವಿ. ಆಯಿತಾ? ಆ ಕಾನ್ಸೆಪ್ಟ್ ಆಯಿತು. ಇವಾಗ ಪ್ರಾರಬ್ಧ ಕರ್ಮ ಅಂತ. ಪ್ರಾರಬ್ಧ ಕರ್ಮ ಅಂದರೆ ಆ ಸಮುದ್ರದೊಳಗಡೆ ನಮಗೆ ಒಂದು ಬಕೆಟ್ನಷ್ಟು ಪ್ರಾರಬ್ಧ ಕರ್ಮನ ಈ ಜನ್ಮಕ್ಕೆ, ನಾವೇನು ಈ ಜನ್ಮ ನಾವು ಅನುಭವಿಸ್ತಿದ್ವೋ ಈ ಜನ್ಮಕ್ಕೆ ಬಂದಿರುತ್ತೆ. ಅದನ್ನು ನಾವು ಪ್ರಾರಬ್ಧ ಕರ್ಮ ಅಂತ ಅಂತೀವಿ. ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶ್ಲೇಷಣೆ ಮಾಡೋದು ಇದನ್ನೇ. ಪ್ರಾರಬ್ಧ ಕರ್ಮ ಎಷ್ಟಿದೆ ಅಂದರೆ ಎಷ್ಟು ಪಾಸಿಟಿವ್ ಇದೆ, ಎಷ್ಟು ನೆಗೆಟಿವ್ ಇದೆ, ನಮಗೆ ಈ ಜನ್ಮ ಕೊಟ್ಟಿರೋಂಥ ಕರ್ಮದಲ್ಲಿ ಎಷ್ಟು ಪಾಸಿಟಿವ್ ಆ್ಯಕ್ಷನ್ಸ್ ಮಾಡಿದ್ದೀವಿ, ಎಷ್ಟು ನೆಗೆಟಿವ್ ಆ್ಯಕ್ಷನ್ಸ್ ಇದೆ, ಇಂದ್ಲುದು ಎಷ್ಟಿದೆ ಅಂತ ಹೇಳಿ ನಾವು ಈ ಕುಂಡ್ಲಿ ಕ್ರಿಯೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತು ಕ್ರಿಯಮಾನ ಕರ್ಮ ಅಂತ ಇನ್ನೊಂದಿದೆ. ಅದೇನೆಂದರೆ, ನಾವು ಇವಾಗ ಪ್ರಸ್ತುತ ನಾವೇನು ಕೆಲಸ ಮಾಡ್ತೀವೋ ಅದನ್ನು ನಾವು ಕ್ರಿಯಮಾನ ಕರ್ಮ ಅಂತ ಅಂತೀವಿ. ಯೋಗಿಗಳೆಲ್ಲ ಏನು ಹೇಳ್ತಾರೆ ಅಂದರೆ, ಈ ಕ್ಷಣದಲ್ಲಿ ಒಳ್ಳೆ ಕೆಲಸ ಮಾಡಿ ಅದನ್ನೇ ನಾವು ಕ್ರಿಯಮಾನ ಕರ್ಮ ಅಂತ ಅನ್ನೋದು. ಇದು ನಮಗೆ ಮುಂದಕ್ಕೆ ನಾವಿದು ಪ್ರಸ್ತುತವಾಗಿ ಏನು ಕರ್ಮಗಳು ಮಾಡ್ತೀವೋ ಅದೇ ಮುಂದಕ್ಕೆ ಆ್ಯಡ್ ಆಗುತ್ತೆ. ಈ ಥರ ಏನು ಒಟ್ಟು ಕರ್ಮ ನಮ್ಮದು ಈ ಜೀವನದಲ್ಲಿ ಆಗುತ್ತೋ ಅದು ಹೋಗಿ ಮತ್ತೆ ಸಂಚಿತ ಕರ್ಮಕ್ಕೆ ಆ್ಯಡ್ ಆಗುತ್ತೆ. ಅಂದರೆ ನಮ್ಮದೇನು ದೊಡ್ಡ ಸಮುದ್ರ ಇರುತ್ತೋ ಅದಕ್ಕೆ ಆ್ಯಡ್ ಆಗುತ್ತೆ. ಈ ಥರ ಇದು ಸೈಕಲ್ ಇರುತ್ತೆ. ಇದನ್ನೇ ನಾವು ಕಾರ್ಯಕಾರಣ ಸಂಬಂಧ ಅಂತ ಹೇಳ್ತೀವಿ. ಇವಾಗ ಏನೇ ಒಂದು ನಡೆದ್ರೂ ಇದಕ್ಕೊಂದು ಕಾರಣ ಐತೆ ಅಂತ ಎಲ್ಲ ಹೇಳ್ತಾರಲ್ಲ, ಅದೇ ಇದು. ನೋಡಿ, ಈ ಥರ ಕರ್ಮದ ಲೆಕ್ಕಾಚಾರ ಇರುತ್ತೆ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರನ್ನು ಗೌರವಿಸಬೇಕಾಗುತ್ತೆ. ಯಾಕಂದರೆ ಇಂದಿನ ಕರ್ಮಗಳು ನಮಗೇನು ತಿಳಿದಿರಲ್ಲ, ಅದು ಯಾಡಪ್ಪ ಆಗಿ ಬಂದಿರುತ್ತೆ. ನೋಡಿ, ಇದೇ ನಾವು ಕುಂಡ್ಲಿಲಿ ನೋಡೋದು. ಸಪೋಸ್ ಇವಾಗ ಗ್ರಹಗಳು ಧರ್ಮ ತ್ರಿಕೋಣದಲ್ಲಿ ಇಲ್ಲ ಮೋಕ್ಷ ತ್ರಿಕೋಣದಲ್ಲಿ ಏನೋ ಕೂತಿದ್ರೆ ಅವನು ಸ್ವಲ್ಪ ಧರ್ಮ ಕರ್ಮಾದಿಗಳನ್ನ ಮಾಡ್ತಾನೆ, ಒಳ್ಳೆ ಕೆಲಸಗಳು ಮಾಡ್ತಾನೆ, ಒಬ್ಬರಿಗೆ ಒಳ್ಳೇದು ಬಯಸ್ತಾನೆ, ಇಲ್ಲ ಒಂದು ದಾನ ಧರ್ಮಾದಿಗಳು ಹೆಚ್ಚಿಗೆ ಮಾಡ್ತಾನೆ, ಈ ಥರ ಇರ್ತವೆ. ಬಟ್ ಅವನು ದುಡ್ಡು ಮಾಡೋಕ್ಕಾಗಲ್ಲ. ಈ ಥರ ಕಾಂಬಿನೇಷನ್ಸ್ ಇರುತ್ತೆ. ಅದೇ ರೀತಿ ಇನ್ನೂ ಎರಡಿದ್ದಾವೆ. ಒಂದು ಕಾಮ ತ್ರಿಕೋಣ ಅಂತ ಇದೆ, ಮತ್ತು ಅರ್ಥ ತ್ರಿಕೋಣ ಅಂತ ಇದೆ. ಅವರು ಬೇಜಾನ್ ದುಡ್ಡು ಮಾಡ್ತಾರೆ. ಇದೆಲ್ಲ ಹಿಂದ್ಲಿಂದನೇ ಆ್ಯಡಪ್ ಆಗಿರುತ್ತೆ ಅವರಿಗೆ. ಅದರಿಂದ ಇವರಿಗೆ ಅನುಕೂಲತೆಗಳು ಜೀವನದಲ್ಲಿ ಸಿಗ್ತವೆ. ಅದೇ ರೀತಿ ಇವರು ದುಡ್ಡನ್ನು ಮಾಡ್ತಾರೆ. ಕಾನ್ಸೆಪ್ಟ್ ಏನು ಅಂದರೆ, ಎಲ್ಲರನ್ನೂ ಸಮಾನವಾಗಿ ನೋಡಿ ಅನ್ನೋದೇ ನನ್ನ ಕಾನ್ಸೆಪ್ಟು. ಪ್ರತಿಯೊಂದನ್ನು ನಾವು ಕರ್ಮ ಅಟ್ಯಾಚ್ ಆಗೇ ಬಂದಿರ್ತೀವಿ. ಒಂದು ಒಳ್ಳೆಯದಾದರೂ ಅದಕ್ಕೆ ಒಂದು ಕರ್ಮ ಅಟ್ಯಾಚ್ ಆಗಿರುತ್ತೆ, ಒಂದು ಕೆಟ್ಟದಾದರೂ ಅದಕ್ಕೆ ಒಂದು ಕರ್ಮ ಅಟ್ಯಾಚ್ ಆಗಿರುತ್ತೆ. ಏನೋ ಒಂದು ಕೆಟ್ಟದಾಯಿತು ಅಂದರೆ ಅವ್ರು ನಾಡ್ಕೊಂಬಿಡೋದು, ಇಲ್ಲ ಒಬ್ಬರು ಹೈಯರ್ ಅಥಾರಿಟಿ ಇರ್ತಾರೆ, ರಿಚ್ ಪರ್ಸನ್ಸ್ ಇರ್ತಾರೆ, ಅವರಿಗೆ ಏನು ತೀರಾ ಮೀರಿ ಗೌರವಗಳು ಕೊಡೋದು, ಈ ಥರ ಎಲ್ಲ ಇರ್ತವೆ. ಅದ್ರ ಬದಲು ನಾವೇನು ಮಾಡ್ಬೋದು ಅಂದರೆ, ಸಮಾನವಾಗಿ ನೋಡಬೇಕು. ಪ್ರತಿಯೊಬ್ಬರು ಒಂದೊಂದು ರೀತಿ ಕರ್ಮ ಹೊತ್ಕೊಂಡು ಬಂದಿರ್ತಾರೆ ಅಷ್ಟೇ. ಅದೇ ತಿರ್ಗಾ ಮತ್ತೆ ಮುಂದಿನ ಜನ್ಮದಲ್ಲಿ ಅವ್ರು ಒಳ್ಳೆ ಪ್ರಾರಬ್ಧ ಕರ್ಮನ ಹೊತ್ಕೊಂಬರ್ಬೋದು. ಅಂದರೆ ಜಾಸ್ತಿ ಪಾಸಿಟಿವಿಟಿ ಸೈನ್ಸ್ ಕೊಟ್ಟಿದ್ರೆ ಅವ್ರಿಗೆ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಈ ಥರ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಗೌರವ ಕೊಡೋದು ಕಲಿಬೇಕಾಗುತ್ತೆ. ಪ್ರತಿಯೊಬ್ಬರಲ್ಲೂ ಆ ದೈವಿಕತೆಯನ್ನು ನಾವು ಕಾಣ್ತಾ ಹೋಗಬೇಕು. ಮತ್ತು ಈ ಕ್ರಿಯಮಾನ ಕರ್ಮ ಅಂತ ಇದೆಯಲ್ಲ, ಅಂದರೆ ಈ ಪ್ರಸ್ತುತದಲ್ಲಿ ನಾವೇನು ಕೆಲಸಗಳು ಮಾಡ್ತೀವೋ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳು ಮಾಡೋಣ. ಇದರಿಂದ
ಆಗಾಮಿ ಕರ್ಮ ಒಳ್ಳೆಯ ರೀತಿಲಾಗಿ ಅದು ಸಂಕೃತ ಕರ್ಮದಲ್ಲಿ ನಮ್ಮ ದೊಡ್ಡ ಸಮುದ್ರದಲ್ಲಿ ಒಳ್ಳೆ ಕರ್ಮಗಳು ಬೀಳಲಿ. ಆಮೇಲೆ ನಾವು ತೀರಿದಂಥ ಕಾಲದಲ್ಲಿ ಹೈಯರ್ ಪ್ಲೇನ್ಸ್ಗೆ ಹೋಗೋಕ್ಕೆ ದಾರಿ ಮಾಡ್ಕೊಂಡು ಕೊಡುತ್ತೆ. ನಮಸ್ಕಾರ.